ಎಲ್ಲ RCB ವೀವರ್ಸ್ಗಳಿಗೆ ಮತ್ತೊಮ್ಮೆ ಈ ಚಾನಲ್ಗೆ ಸ್ವಾಗತ. ನಮ್ಮ ಕಳೆದ 2 ಪಂದ್ಯಗಳ ವಿಶ್ಲೇಷಣೆಯನ್ನು ತಾವು ನೋಡಿರ್ಬೋದು. ಖಚಿತವಾದ ವಿಶ್ಲೇಷಣೆಯನ್ನು ಕೊಟ್ಟಿದ್ದು ಬೆಂಗಳೂರು ಗೆದ್ದೇ ಗೆಲ್ಲತ್ತೆ, RCB ಮತ್ತೆ ಗೆಲ್ಲತ್ತೆ ಅನ್ನೋ ವಿಶ್ಲೇಷಣೆಯನ್ನು ಕೊಟ್ಟಿದ್ದು. ಆ ವಿಶ್ಲೇಷಣೆ ಕರೆಕ್ಟ್ ಆಗಿದೆ. ಅದೇ ರೀತಿ ಈ ದಿನ ನಡೆಯುವಂತಹ ಮತ್ತೊಂದು ವಿಶ್ಲೇಷಣೆ ಅಂದರೆ RCB ಹಾಗೂ RR ನಡುವೆ ನಡೆಯುವಂಥ ಪಂದ್ಯದಲ್ಲಿ ಯಾರು ಗೆಲ್ಬೋದು, ಪಿಚ್ ಹೇಗಿದೆ, ಯಾರು ಗೆದ್ದು ಟೇಬಲ್ ಟಾಪರ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಈ ದಿನ ಒಂದು ವಿಶ್ಲೇಷಣೆಯನ್ನು ತೆಗೆದುಕೊಂಡು ಬಂದಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ನಮ್ಮನ್ನು ಬೆಂಬಲಿಸಿ. ಈ ಸಲ ಕೂಡ ಕಪ್ ನಮ್ಮದೇ. ಸತತ 2ನೇ ಬಾರಿಗೆ ಕಪ್ ಗೆಲ್ಲುವಂಥ ಅವಕಾಶ ಇದೆಯಾ? ಈ ದಿನ ನಡೆಯುವಂಥ ಪಂದ್ಯ ಹೋಮ್ ಗ್ರೌಂಡಲ್ಲಿ ನಡೀತಾ ಇಲ್ಲ, ಅಸ್ಸಾಂನ ಗುವಾಹಟಿಯಲ್ಲಿ ನಡೀತಾ ಇದೆ. ಈ ಪಂದ್ಯವನ್ನು ಗೆದ್ದು RCB ಮತ್ತೆ ಚಾಂಪಿಯನ್ ಆಗುವಂಥ ಹೆಜ್ಜೆ ಇಡತ್ತಾ? ಮತ್ತೊಮ್ಮೆ 2ನೇ ಬಾರಿ ಚಾಂಪಿಯನ್ ಆಗಿ RCB ಮೆರೆಯುವಂಥ ಸಮಯ ಬರುತ್ತಾ? ಈ ದಿನ ನಡೆಯುವಂಥ ಪಂದ್ಯ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. ಇವತ್ತು ಯಾರೇ ಗೆದ್ದರೂ ಕೂಡ ಅವರು ಟೇಬಲ್ ಟಾಪರ್ ಆಗ್ತಾರೆ. ಈಗಾಗಲೇ ಬೆಂಗಳೂರು 2 ಪಂದ್ಯಗಳನ್ನು ಆಡಿ 2ರಲ್ಲೂ ಭರ್ಜರಿ ಗೆಲುವನ್ನು ಸಾಧಿಸಿ ರನ್ ರೇಟ್ನಲ್ಲಿ ಟಾಪಲ್ಲಿದೆ, 4 ಅಂಕಗಳನ್ನು ಪಡೆದಿದೆ. RR ಕೂಡ ಉತ್ತಮ ಪರ್ಫಾರ್ಮೆನ್ಸನ್ನು ಪಡ್ಕೊಂಡು ಅದು ಟೇಬಲ್ ಟಾಪರ್ ಆಗಿದೆ. ಈ ದಿನ ನಡೆಯೋ ಪಂದ್ಯ ಮತ್ತೆ ಯಾರು ಟೇಬಲ್ ಟಾಪರ್ ಆಗ್ತಾರೆ ಅನ್ನೋದನ್ನು ನಿರ್ಧಾರ ಮಾಡುತ್ತೆ. RCB ಗೆದ್ದರೆ RCB ಟೇಬಲ್ ಟಾಪರ್ ಆಗತ್ತೆ, ಅದೇ ರೀತಿ RR ಗೆದ್ದರೆ RR ಟೇಬಲ್ ಟಾಪರ್ ಆಗತ್ತೆ. ಈ ದಿನ ಖಂಡಿತವಾಗಿಯೂ ಕಿಂಗ್ ಕೊಹ್ಲಿ ಸಿಡಿಯೋದು ಪಕ್ಕಾ ಅಂತ ಇದೆ. ನಮ್ಮ ಸ್ಕ್ವಾಡನ್ನು ನೋಡಿ, ನಮ್ಮ ಬ್ಯಾಟಿಂಗ್ ಲೈನಪ್ಪನ್ನು ನೋಡಿ. ಮೊದಲಿಗೆ ಬರುವಂತಹ ಶಾಲ್ಟ್ ಹಾಗೂ ನಮ್ಮ ಕಿಂಗ್ ಕೊಹ್ಲಿ ಸಿಡಿಯೋದು ನಾಳೆ ಪಕ್ಕ. ಈಗಿನ ಪಿಚ್ ನೋಡೋದಾದರೆ ಟಾಸ್ ಯಾರು ವಿನ್ ಆಗ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಅಪಾನ್. ಟಾಸ್ ಏನಾದರೂ ಬೆಂಗಳೂರು ವಿನ್ ಆದರೆ ಬ್ಯಾಟಿಂಗ್ ತಗೊಳ್ಳೋದು ಅತ್ಯುತ್ತಮ ಅಂತ ಹೇಳ್ಬೋದು. ಬ್ಯಾಟಿಂಗ್ ಆಡೋಕ್ಕೆ ಪಿಚ್ಚು ತುಂಬ ಚೆನ್ನಾಗಿದೆ. ಗುವಾಹಟಿ ಪಿಚ್ಚು ಮೊದಲು ಬ್ಯಾಟಿಂಗ್ ಮಾಡಿ ಒಳ್ಳೆ ರನ್ ರೇಟನ್ನು ಕೊಟ್ಟು 220 ಅಥವಾ 250ರ ಮಧ್ಯದಲ್ಲಿ ಒಂದು ಟಾರ್ಗೆಟ್ ಕೊಟ್ಟರೆ RCB ಗೆಲ್ಲೋದು ಪಕ್ಕಾ ಆಗತ್ತೆ. ಈ ಗ್ರೌಂಡ್ ರಿಯಾಲಿಟಿ ಹಾಗೂ ಪ್ಲೇಯಿಂಗ್ 11ಅನ್ನು ನೋಡ್ತಾ ಹೋದರೆ RCB ಹಾಗೂ RR ಸಮನಾಗಿದೆ, ಆದರೆ ಒಂದು ಕೈ RCBನೇ ಮೇಲಾಗಿದೆ. ಸೂರ್ಯವಂಶಿಯ ಸ್ಫೋಟಕ ಆಟದ ನಡುವೆ ನಮ್ಮ RCBಯ ಆಟಗಾರರು ಎಲ್ಲರೂ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಕಿಂಗ್ ಕೊಹ್ಲಿ ತನ್ನ ಕಿಂಗ್ತನಕ್ಕೆ ತಕ್ಕಂತೆಯೇ ಆಟವನ್ನು ಆಡ್ತಾ ಇದ್ದಾರೆ. ಫಿಲ್ ಶಾಲ್ಟ್ ಕೂಡ ಸ್ಫೋಟಕವನ್ನು ಆಟವನ್ನು ಆಡ್ತಿದ್ದಾರೆ. ನಮ್ಮ ಕನ್ನಡಿಗ ಪಡಿಕ್ಕಲ್ ಕೂಡ ತುಂಬ ಅತ್ಯುತ್ತಮವಾಗಿ ಆಟ ಆಡ್ತಾ ಇರೋದ್ರಿಂದ ಎಲ್ಲ ವಿಭಾಗದಲ್ಲೂ ಕೂಡ ನಾವು ಟಾಪ್ ಆಗಿದ್ದೀವಿ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ಬೋದು. ಅಂದರೆ 14 ಕೋಟಿ ಕೊಟ್ಟು ತಗೊಂಡಂಥ ವೆಂಕಟೇಶ್ ಅಯ್ಯರ್ನ ಟೇಬಲ್ನಲ್ಲಿ ಬೆಂಚ್ ಮೇಲೆ ಕೂರಿಸೋವಂಥ ಪರಿಸ್ಥಿತಿ ಬಂದಿದೆ. ಅಂದರೆ ನಮ್ಮಲ್ಲಿ ಇರೋರು ಎಲ್ಲರೂ ಟಾಪೇ. ಬೆತಲ್ ಕೂಡ ಕಳೆದ ವರ್ಲ್ಡ್ ಕಪ್ಪಲ್ಲಿ ನೀವು ನೋಡಿರ್ಬೋದು, ಫಾಸ್ಟೆಸ್ಟ್ ಸೆಂಚುರಿಯನ್ನು ಹೊಡೆದಂಥ ಬೆತಲ್ ಕೂಡ ಇದ್ದಾರೆ. ಅವರಿಗೂ ಕೂಡ ಆಡೋಕ್ಕೆ ಸ್ಥಾನ ಸಿಗ್ತಾ ಇಲ್ಲ ಅಂದರೆ ಲೆಕ್ಕ ಹಾಕಿ ಬೆಂಗಳೂರು ಟೀಮ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ನೀವು ಹೇಳ್ಬೋದು. RR ಟೀಮ್ ಕೂಡ ಸ್ಟ್ರಾಂಗ್ ಆಗಿದೆ, ಆದರೆ RCBಗೆ ಹೋಲಿಸ್ಕೊಂಡ್ರೆ RR ಟೀಮು ಸ್ವಲ್ಪ ವೀಕ್ ಅಂತಲೇ ಹೇಳ್ಬೋದು. ನಾಳೆ ಖಂಡಿತವಾಗಿಯೂ ನಮ್ಮ ಲೋಕಲ್ ಹೀರೋ ಪಡಿಕ್ಕಲ್ ಕೂಡ ಸಿಡಿಯುವಂಥ ಸಾಧ್ಯತೆ ಇದೆ. ಅದರಲ್ಲೂ ಇಂಪಾರ್ಟೆಂಟಾಗಿ ನನ್ನ ವಿಶ್ಲೇಷಣೆ ಪ್ರಕಾರ ಖಂಡಿತವಾಗಿಯೂ ನಾಳೆ ಕೊಹ್ಲಿ ಸಿಡಿತಾರೆ. ಬೆಂಗಳೂರು ಮ್ಯಾಚ್ ಗೆದ್ದು ಮತ್ತೆ ಟೇಬಲ್ ಟಾಪರ್ ಆಗೋದು ಪಕ್ಕಾ ಅನ್ನೋ ಒಂದು ವಿಶ್ಲೇಷಣೆ ಬರ್ತಾ ಇದೆ. ಈ ಗುವಾಹಟಿ ಪಿಚ್ಚು ಕ್ಲಿಯರಾಗಿ ಫಾಸ್ಟ್ ಬೌಲಿಂಗಿಗೆ ತುಂಬ ಚೆನ್ನಾಗಿದೆ. ನಮ್ಮಲ್ಲಿ ಫಾಸ್ಟ್ ಬೌಲಿಂಗಿಗೆ ಫಾಸ್ಟ್ ಅಸ್ತ್ರಗಳೇ ಅಂತ ಹೇಳುವಂತಹ ಭುವನೇಶ್ವರ್ ಕುಮಾರ್ ಇದ್ದಾರೆ, ಡುಪ್ಲಿ ಇದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಸ್ಪಿನ್ನರ್ಗಳು ಕೂಡ ಅತ್ಯುತ್ತಮವಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ನಾಳೆ ಇದೇ ರೀತಿ ಪರ್ಫಾರ್ಮೆನ್ಸನ್ನು ಮಾಡಿದ್ದೇ ಆದರೆ ಟಾಸ್ ವಿನ್ನಾಗಿ ಫೀಲ್ಡಿಂಗನ್ನು ತೆಗೆದುಕೊಂಡಿದ್ದೇ ಆದರೆ ಖಂಡಿತವಾಗಿಯೂ RCB ನಾಳೆ ಪಂದ್ಯವನ್ನು ಗೆದ್ದೇ ಗೆಲ್ಲತ್ತೆ ಅನ್ನೋ ವಿಶ್ವಾಸ ಇದೆ.
ನಮ್ಮಲ್ಲಿ ಒಬ್ಬರು ಹೋದರೂ ಒಬ್ಬರು ಆಡೋಂಥ ತಾಕತ್ತು ಇರುವಂತಹ ಆಟಗಾರರಿದ್ದಾರೆ. ಕೊಹ್ಲಿ ಇರ್ಬೋದು, ಪಡಿಕ್ಕಲ್ ಇರ್ಬೋದು, ಪಟಿದಾರ್ ಇರ್ಬೋದು, ಜಿತೇಶ್ ಶರ್ಮಾ ಇರ್ಬೋದು, ನಮ್ಮ ಬೆಂಕಿ ಚೆಂಡು ಟೀಮ್ ಡೇವಿಡ್ ಇರ್ಬೋದು, ಇನ್ನೊಂದು ಸುನಾಮಿ ಶಪರ್ಡ್ ಇರ್ಬೋದು. ಎಲ್ಲರೂ ಅತ್ಯುತ್ತಮವಾದ ಪರ್ಫಾರ್ಮೆನ್ಸಲ್ಲಿ ಇದ್ದಾರೆ. ಹಾಗಾಗಿ ನಾಳಿನ ಪಂದ್ಯ ನನ್ನ ಅನಿಸಿಕೆ ಪ್ರಕಾರ ಹಾಗೂ ನನ್ನ ವಿಶ್ಲೇಷಣೆ ಪ್ರಕಾರ RCB ವಿನ್ ಆಗತ್ತೆ. ಅಂದರೆ ಹಿಂದಿನ ಮ್ಯಾಚಲ್ಲಿ ನಾನು 70-30 ಕೊಟ್ಟಿದ್ದೆ. ಈ ಮ್ಯಾಚಲ್ಲಿ 55-45 ಕೊಡ್ತೀನಿ. 55 RCB, 45 RR. ಈ ಪಂದ್ಯ ಗೆದ್ದೇ ಗೆಲ್ಲತ್ತೆ ಅನ್ನೋ ವಿಶ್ವಾಸದೊಂದಿಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್